Welcome back to Excellence Commerce. Myself Bhavana. Today I have took the topic GST, Goods and Services Tax. ಇವತ್ತಿನ ನನ್ನ ಟಾಪಿಕ್ ಯಾವುದು ಅಂದ್ರೆ ಗೂಡ್ಸ್ ಮತ್ತೆ ಸರ್ವಿಸಸ್ ಟ್ಯಾಕ್ಸ್ GST. Meaning of GST. GST is one indirect tax for the whole nation which will make India one unified common market. GST is a single tax on supply of goods and services right from the manufacturer to the consumer. GST ಅಂದ್ರೆ ಒಂದು ಇಂಡೈರೆಕ್ಟ್ ಟ್ಯಾಕ್ಸು. ಇಂಡಿಯಾ ಒಂದು ಹೋಲ್ ನೇಷನ್ಗೆ ಒಂದೇ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಯೂನಿಫೈಡ್ ಕಾಮನ್ ಮಾರ್ಕೆಟ್, ಒಂದು ಯೂನಿಫೈಡ್ ಕಾಮನ್ ಮಾರ್ಕೆಟ್ಗೆ ಇಂಡಿಯಾದೊಳಗಡೆ ಒಂದೇ ಹೋಲ್ ಟ್ಯಾಕ್ಸ್ ಇರೋದು GST. GST ಟ್ಯಾಕ್ಸ್ ಒಂದು ಸಿಂಗಲ್ ಟ್ಯಾಕ್ಸ್, ಅದು ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ನಾವ್ ಯಾವಾಗ ಗೂಡ್ಸ್ ನ ತಗೋತೀವೋ ಅವಾಗ ಅದರ ಮೇಲೆ ನಾವು GST ನ ಹೇರ್ತಾರೆ, ಆಯ್ತಾ, GST ನ ಹಾಕ್ತಾರೆ. ರೈಟ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಟು ದ ಕನ್ಸ್ಯೂಮರ್, ಅಲ್ಟಿಮೇಟ್ ಕನ್ಸ್ಯೂಮರ್ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಅಂದ್ರೆ ಉತ್ಪಾದನೆ ಮಾಡೋರಿಂದ ಹಿಡಿದು ಕನ್ಸಂಪ್ಷನ್ ಮಾಡೋವರೆಗೂ ನಾವು ತಗೊಂಡು ಕನ್ಸ್ಯೂಮರ್ಸ್, ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಏನಿದ್ದಾರೆ ಅಲ್ಲಿ ತನಕನು GST ಪೇಯಬಲ್ ಆಗುತ್ತೆ. ನೆಕ್ಸ್ಟ್, GST is a tax on goods and services with value addition at each stage, having comprehensive and continuous chain of set of benefits from producers, service providers point up to the retailers level where only the final consumer should bear the tax. GST ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಇಂದನೂ ಮತ್ತೆ ಕನ್ಸ್ಯೂಮರ್ಸ್ ತನಕನೂ ಕಂಟಿನ್ಯೂಸ್ ಚೈನ್ ಆಗಿ GST ಪೇಮೆಂಟ್ ಆಗುತ್ತೆ. ಬಟ್ ಅಲ್ಟಿಮೇಟ್ ಕನ್ಸ್ಯೂಮರ್ನೇ GST ನ ಜಾಸ್ತಿ ಬೇರ್ ಮಾಡ್ತಾರೆ, ಅವರೇ ಜಾಸ್ತಿ ಟ್ಯಾಕ್ಸ್ ನ ಕಟ್ತಾರೆ. ಡೆಫಿನೇಷನ್ ಆಫ್ GST. The Article 366(12A) of Constitutional 101 Amendment Act 2016 defines goods and services tax as any tax on supply of goods or services or both, except taxes on the supply of alcoholic liquor for human consumption. ಈ ಆರ್ಟಿಕಲ್ 366 ಅಲ್ಲಿ 366ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಎಲ್ಲಾರು ಪೇ ಮಾಡ್ತಾರೆ. ಯಾರು ಗೂಡ್ಸ್ ಅಥವಾ ಸರ್ವಿಸಸ್ ನ ತಗೋತಾರೋ ಎಲ್ಲಾರು ಟ್ಯಾಕ್ಸ್ ನ ಪೇ ಮಾಡ್ತಾರೆ. ಆದರೆ ಎಕ್ಸೆಪ್ಟ್ ಯಾರನ್ನ ಹೊರತುಪಡಿಸಿ ಅಂದ್ರೆ ಟ್ಯಾಕ್ಸಸ್ ಆನ್ ಸಪ್ಲೈ ಆಫ್ ಆಲ್ಕೋಹಾಲಿಕ್ ಲಿಕ್ಕರ್, ಯಾವುದು ಆಲ್ಕೋಹಾಲ್ ಅಂತ ಹೇಳ್ತಾರಲ್ಲ ಆ ಮದ್ಯವನ್ನ, ಯಾರು ಹ್ಯೂಮನ್ ಕನ್ಸಂಪ್ಷನ್ ಮದ್ಯ ಇರುತ್ತಲ್ಲ ಅದನ್ನ ಬಿಟ್ಟು ಎಲ್ಲದಕ್ಕೂ GST ಅಪ್ಲಿಕೇಬಲ್ ಆಗತ್ತೆ ಅಂತ ಈ ಪರ್ಟಿಕ್ಯುಲರ್ ಡೆಫಿನೇಷನ್ ಅಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಪ್ರಾಬ್ಲಮ್ಸ್ ಆನ್ ಟೈಮ್ ಆಫ್ ದ ಸಪ್ಲೈ ಆಫ್ ಗೂಡ್ಸ್. ಸಪ್ಲೈ ಆಫ್ ಗೂಡ್ಸ್ ಮೇಲೆ ಪ್ರಾಬ್ಲಮ್ಸ್ ನಾನು ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಪ್ಲೈ ಆಫ್ ಗೂಡ್ಸ್ ಗೆ ಕೆಲವೊಂದು ರೂಲ್ಸ್ ಇದೆ. ಯಾವ ತರ ಅಂದ್ರೆ ದ ಟೈಮ್ ಆಫ್ ಸಪ್ಲೈ ಶಾಲ್ ಬಿ ಅರ್ಲಿಯೆಸ್ಟ್ ಆಫ್ ದಿ ಫಾಲೋಯಿಂಗ್ ಕೇಸಸ್. ಸಪ್ಲೈ ಆಫ್ ಗೂಡ್ಸ್ ಇದ್ರೆ ಈ ಒಂದು ಕೇಸಸ್ ಅಲ್ಲಿ ಯಾವುದು ಬೇಗ ಇರುತ್ತೋ, ಅರ್ಲಿ ಅಂದ್ರೆ ಬೇಗ ಇರುತ್ತೋ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ತಗೋತೀವಿ. ಗೂಡ್ಸ್ ಇನ್ವಾಲ್ವ್ಸ್ ಮೂವ್ಮೆಂಟ್. ಗೂಡ್ಸ್ ಮೂವ್ಮೆಂಟ್ ಅಲ್ಲಿ ಇದ್ರೆ ಅವಾಗ ದ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಯಾವಾಗ ಡೇಟ್ ನ ಇಶ್ಯೂ ಮಾಡ್ತೀವೋ, ಡೇಟ್ ಆಫ್ ಇನ್ವಾಯ್ಸ್ ನ ಇಶ್ಯೂ ಮಾಡ್ತೀವೋ ಅದು, ಮತ್ತೆ ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್, ಯಾವಾಗ ಗೂಡ್ಸ್ ನ ರಿಮೂವಲ್ ಮಾಡ್ತೀವೋ, ಟ್ರಾನ್ಸ್ಫರ್ ಮಾಡ್ತೀವೋ, ಅದೆರಡರಲ್ಲಿ ವಿಚ್ ಎವರ್ ಈಸ್ ಅರ್ಲಿಯರ್ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕೇಸ್ ಅಲ್ಲಿ ಗೂಡ್ಸ್ ಡಸ್ ನಾಟ್ ಇನ್ವಾಲ್ವ್ ಇನ್ ಮೂವ್ಮೆಂಟ್. ಯಾವ ಗೂಡ್ಸ್ ಮೂವ್ಮೆಂಟ್ ಅಲ್ಲಿ ಇರೋದಿಲ್ವೋ ಅವಾಗ ದ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಯಾವ ಡೇಟ್ ಅಲ್ಲಿ ನಾವು ಇನ್ವಾಯ್ಸ್ ನ ಇಶ್ಯೂ ಮಾಡಿರ್ತೀವೋ, ಮತ್ತೆ
ಡೇಟ್ ಆಫ್ ಡೆಲಿವರಿ ಆಫ್ ಗೂಡ್ಸ್. ಡೇಟ್ ಆಫ್ ಡೆಲಿವರಿ ಆಫ್ ಗೂಡ್ಸ್ ಇದೆರಡರಲ್ಲಿ ಯಾವುದು ಅರ್ಲಿಯರ್, ವಿಚ್ ಎವರ್ ಈಸ್ ಅರ್ಲಿಯರ್, ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಗೂಡ್ಸ್ ಇನ್ವಾಲ್ವ್ಸ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು. ದ ಗೂಡ್ಸ್ ಡಸ್ ನಾಟ್ ಇನ್ವಾಲ್ವ್ ಇನ್ ಮೂವ್ಮೆಂಟ್ ಅಂದ್ರೆ ಈಗ ನಾವು ಮಾಲ್ ಅಲ್ಲಿ ಎಲ್ಲ ಏನು ಸಾಮಾನು ಅಲ್ಲೇ ತಗೋತೀವಿ. ಸೊ ಹಾಗಾಗಿ ಅದಕ್ಕೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಮತ್ತೆ ಡೇಟ್ ಆಫ್ ಡೆಲಿವರಿ ಆಫ್ ಗೂಡ್ಸ್ ಇದೆರಡರಲ್ಲೂ ಯಾವ್ದು ಅರ್ಲಿ ಅಂತ ಹೇಳ್ತೀವೋ ಅದನ್ನ ನಾವು GST ಗೆ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಗೆ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಪ್ರಾಬ್ಲಮ್, determine the time of supply of goods in each of the following independent cases in accordance with the provision of section 12 of the CGST Act 2017 in case supply involves movement of goods. Movement of goods na ಇಲ್ಲಿ ಪ್ರಾಬ್ಲಮ್ ಕೇಳಿದ್ದಾರೆ. ಸೀರಿಯಲ್ ನಂಬರ್ 1 ಇಲ್ಲಿ 3 ಕೇಸಸ್ ಕೊಟ್ಟಿದ್ದಾರೆ. 3 ಕೇಸಸ್ ಅಲ್ಲಿ ಯಾವುದು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಂತ ನಾವು 3 ಕೇಸಸ್ ಅಲ್ಲಿ ಹೇಳ್ಬೇಕಂತ ಅವರು ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. ಸೊ ಇವಾಗ ಡೇಟ್ ಆಫ್ ರಿಮೂವಲ್, ಫಸ್ಟ್ ಕೇಸ್ ಅಲ್ಲಿ ಡೇಟ್ ಆಫ್ ರಿಮೂವಲ್ 1/7/2023, ಡೇಟ್ ಆಫ್ ಇನ್ವಾಯ್ಸ್ 2/7/2023, ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ರೆಸಿಪ್ಟ್, ವೆನ್ ಗೂಡ್ಸ್ ಆರ್ ಅವೈಲಬಲ್ ಟು ರೆಸಿಪ್ಟ್ ಅವಾಗ ಅದು 3/7/2023, ಡೇಟ್ ಆಫ್ ಪೇಮೆಂಟ್ 15/7/2023. ಇದರಲ್ಲಿ ಈ 3 ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿಚ್ ಎವರ್ ಈಸ್ ಅರ್ಲಿಯರ್, ವಿಚ್ ಎವರ್ ಈಸ್ ಅರ್ಲಿಯರ್ ಅಂದ್ರೆ ಯಾವುದು 1/7/2023 ಅದು ನಿಮ್ಮ ಆನ್ಸರ್ ಆಗುತ್ತೆ. 1/7/2023 ನೋಡಿ ಆನ್ಸರ್ 1/7/2023 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕೇಸ್ ಅಲ್ಲಿ 3/7/2023, 1/7/2023, 4/7/2023, 25/8/2023 ಇದೆರಡರಲ್ಲಿ ಡೇಟ್ ಆಫ್ ಇನ್ವಾಯ್ಸ್ ಡೇಟ್ ಆಫ್ ಪೇಮೆಂಟ್ ಇದರಲ್ಲಿ ವಿಚ್ ಎವರ್ ಈಸ್ ಅರ್ಲಿಯರ್ ಅಂತ ತಗೊಂಡ್ರೆ 1/7/2023 ಅರ್ಲಿಯರ್ ಆಗುತ್ತೆ. ಸೊ ಅದೇ ಆನ್ಸರ್ ಸೆಕೆಂಡ್ ಕೇಸಿಗೆ. ನೆಕ್ಸ್ಟ್ ಥರ್ಡ್ ಒನ್ 4/8/2023 ಡೇಟ್ ಆಫ್ ರಿಮೂವಲ್, ಡೇಟ್ ಆಫ್ ಇನ್ವಾಯ್ಸ್ 3/8/2023, ಡೇಟ್ ಆಫ್ ಗೂಡ್ಸ್ ಅವೈಲಬಲ್ 3/8/2023, ಡೇಟ್ ಆಫ್ ಪೇಮೆಂಟ್ 28/8/2023. ಈ ಅಷ್ಟು ಕೇಸಸ್ ಅಲ್ಲಿ ಡೇಟ್ ಆಫ್ ಇನ್ವಾಯ್ಸ್ 3/8/2023, ಡೇಟ್ ಆಫ್ ಪೇಮೆಂಟ್ ಗಿನ್ನ ಡೇಟ್ ಆಫ್ ಇನ್ವಾಯ್ಸ್ ಏನಿದೆ ಅದು ಕಡಿಮೆ ಇದೆ ಡೇಟು, ಹಾಗಾಗಿ ಅದನ್ನ ನಾವು ಆನ್ಸರ್ ಅಂತ ತಗೋತೀವಿ. ವಿಚ್ ಎವರ್ ಈಸ್ ಅರ್ಲಿಯರ್, ಈ ಎಲ್ಲಾ ಕೇಸಸ್ ಅಲ್ಲಿ ವಿಚ್ ಎವರ್ ಈಸ್ ಅರ್ಲಿಯರ್ ಅದು ಆನ್ಸರ್ ಆಗುತ್ತೆ. ಓಕೆ, ಇದು ಇವತ್ತಿನ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನ ತಗೋಬರ್ತೀನಿ. ಥ್ಯಾಂಕ್ ಯು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.